ಮೆಟ್ರೋ ಟಿಕೆಟ್ ದರ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಬಿಎಂಆರ್ಸಿಎಲ್ಗೆ ವಿಶೇಷ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಮುಂಬೈ ಹಾಗೆ ಹೈದರಾಬಾದ್ ಜೊತೆಗೆ ಚೆನ್ನೈ ಮಾದರಿಯನ್ನ ಅನುಸರಿಸೋಕೆ ಮೆಟ್ರೋ ಪ್ರಯಾಣಿಕರು ಒತ್ತಾಯವನ್ನ ಮಾಡ್ತಿದ್ದಾರೆ. ಜನರನ್ನ ಸೆಳೆಯೋಕೆ ದೇಶದ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಾದಂತಹ ಪ್ಲಾನ್ಗಳನ್ನ ಮೆಟ್ರೋ ನಿಗಮಗಳು ಮಾಡಿಕೊಂಡಿವೆ. ಆದರೆ ಬಿಎಂಆರ್ಸಿಎಲ್ ನಲ್ಲಿ ಬೆಲೆ ಏರಿಕೆಯ ಹೊರೆ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಆಫರ್ಗಳು ಯಾವುದೇ ಹಂತದ ಪ್ರಯಾಣಿಕರಿಗಿಲ್ಲ. ಹಾಗಾಗಿ ಬೆಲೆ ಏರಿಕೆಗೆ ತಕ್ಕಂತೆ ಸೌಲಭ್ಯ ಕೊಡಿ ಅಂತ ಹೇಳಿ ಪ್ರಯಾಣಿಕರು ಆಗ್ರಹವನ್ನ ಮಾಡ್ತಿದ್ದಾರೆ. ಚೆನ್ನೈ ಕೊಚ್ಚಿ ಮೆಟ್ರೋದಲ್ಲಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ದೇಶದ ಬೇರೆ ಬೇರೆ ಮೆಟ್ರೋ ನಿಗಮಗಳು ಕೊಡ್ತಾ ಇರುವಂತಹ ಆಫರ್ನ ನಮಗೂ ಕೊಡಿ ಅಂತ ಕೇಳ್ತಿದ್ದಾರೆ ಪ್ರಯಾಣಿಕರು. ಅದನ್ನ ವಿವರಿಸಬಹುದಾ? ಖಂಡಿತ ವಿದ್ಯಾ, ಬರೀ ಮೆಟ್ರೋದಲ್ಲಿ ದರ ಏರಿಕೆಯ ಬರೆಯನ್ನ ಜನಸಾಮಾನ್ಯರ ಮೇಲೆ ಹೊರಿಸಲಾಗಿದೆ ಬಿಟ್ರೆ ಯಾವುದೇ ರೀತಿ ಆಫರ್ ಅನ್ನ ಕೊಟ್ಟಿಲ್ಲ. ಜೊತೆಗೆ ಏನ್ ಬೆಲೆ ಏರಿಕೆ ಮಾಡಿದ್ದಾರೆ ಅದಕ್ಕೆ ಸೂಕ್ತವಾಗಿ ಒಂದಷ್ಟು ಸೌಲಭ್ಯವನ್ನ ಕೊಡುವಲ್ಲಿ ನಮ್ಮ ಮೆಟ್ರೋ ಅಧಿಕಾರಿಗಳು ವಿಫಲ ಆಗಿದ್ದಾರೆ. ಚೆನ್ನೈ, ಕೊಚ್ಚಿ ಜೊತೆಗೆ ಹೈದರಾಬಾದ್ ಈ ಭಾಗದಲ್ಲಿ ಇರುವಂತಹ ಆ ಮಾದರಿ ಏನಿದೆ ಅಂದ್ರೆ ಅಲ್ಲಿ ಕೊಡ್ತಾ ಇರುವಂತಹ ಫೆಸಿಲಿಟಿಯ ಒಂದು ಭಾಗಶಃ ಆದ್ರೂ ನಮಗ್ ಕೊಡ್ರಿ, ಒಂದ್ ಸ್ವಲ್ಪ ಆದ್ರೂ ನಮಗ್ ಕೊಡ್ರಿ ಅಂತ ಜನ ಈಗ ಬೆಂಗಳೂರಿನ ಜನ ಬಿಎಂಆರ್ಸಿಎಲ್ಗೆ ಒತ್ತಾಯ ಮಾಡ್ತಾ ಇದ್ದಾರೆ. ನೋಡಿ, ನೀವು ಚೆನ್ನೈಗೆ ಹೋದ್ರೆ ಪ್ರತಿ ಮೆಟ್ರೋದಲ್ಲೂ ಕೂಡ ಅಲ್ಲಿ ಸೈಕಲ್ ವ್ಯವಸ್ಥೆ ಇರುತ್ತೆ. ಮಹಿಳೆಯರು ಮತ್ತೆ ಪುರುಷರಿಗೆ ಪ್ರತ್ಯೇಕವಾಗಿ ಸೈಕಲ್ ವ್ಯವಸ್ಥೆ ಇರುತ್ತೆ. 24 ಗಂಟೆ ಒಳಗಡೆ ಆ ಸೈಕಲ್ ನ ಅವ್ರು ರಿಟರ್ನ್ ಮಾಡ್ಬೇಕು. ಒಂದ್ ವೇಳೆ ಇವ್ರು ಸೈಕಲ್ ರಿಟರ್ನ್ ಮಾಡ್ತಾ ಇದ್ರು ಅವ್ರಿಗೆ 50 ರೂಪಾಯಿ ಹೆಚ್ಚುವರಿ ಹಣ ಗಂಟೆಗೆ ಹೋಗ್ತಾ ಇರುತ್ತೆ. ಕಳ್ಕೊಂಡ್ರೆ 5,000 ರೂಪಾಯಿ ಇರುತ್ತೆ. ಜೊತೆಗೆ ಗವರ್ಮೆಂಟ್ ಐಡಿಯನ್ನೆಲ್ಲ ತಗೊಳ್ತಾರೆ. ಬಟ್ ಆ ರೀತಿ ಆದಂತಹ ಒಂದಷ್ಟು ಫೆಸಿಲಿಟಿ ಏನಾದ್ರೂ ಕೊಡ್ಬೋದು, ಅದನ್ನು ಕೂಡ ನಮ್ಮ ಮೆಟ್ರೋದಲ್ಲಿ ಕೊಟ್ಟಿಲ್ಲ. ಭಾನುವಾರ ಮತ್ತೆ ರಾಷ್ಟ್ರೀಯ ಹಬ್ಬ ದಿನ ಬಂದ್ರೆ ಅಲ್ಲಿ 50% ರಿಯಾಯಿತಿ ಇರುತ್ತೆ. ಇನ್ನು ಆ ಭಾಗದಿಂದ ನೀವು ಮುಂಬೈಗೆ ಹೋದ್ರೆ ಮುಂಬೈನಲ್ಲೂ ಕೂಡ ಒಂದು ಜನರನ್ನ ಸೆಳೆಯೋದಕ್ಕೆ ವಿಭಿನ್ನವಾದಂತಹ ಆಫರ್ ಅನ್ನ ಕೂಡ ಕೊಟ್ಟಿದ್ದಾರೆ. ಮುಂಬೈ ಒಂದು ಕಾರ್ಡ್ ಅನ್ನು ತಗೊಂಡ್ರೆ ಅಲ್ಲಿ 25% ಡಿಸ್ಕೌಂಟ್ ಇರುತ್ತೆ. ನಾಗಪುರ ಮೆಟ್ರೋ ನಿಲ್ದಾಣಕ್ಕೆ ನೀವು ಹೋದ್ರೆ ಅಲ್ಲಿ ಬೇಬಿ ಕೇರ್ ಸೆಂಟರ್ ಇರುತ್ತೆ. ಮಹಿಳೆಯರಿಗೆ ಪ್ರತ್ಯೇಕವಾದಂತಹ ಒಂದಷ್ಟು ಬೇಬಿ ಕೇರ್ ಸೆಂಟರ್ಗಳು ಇರ್ತವೆ. ಈ ರೀತಿಯಾಗಿ ಬರುವಂತಹ ಜನರಿಗೆ ಅನುಕೂಲಕರವಾದಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಹೈದರಾಬಾದ್ ಮೆಟ್ರೋದಲ್ಲಿ ಲಾಯಲ್ಟಿ ಪ್ರೋಗ್ರಾಮ್ ಅಂತ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂದ್ರೆ ತಿಂಗಳಲ್ಲಿ ನೀವು ಸರಿಸುಮಾರು 71ಕ್ಕಿಂತ ಜಾಸ್ತಿ ಸಲ ಟ್ರಾವೆಲ್ ಮಾಡಿದ್ರೆ ನಿಮಗೆ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಗಿಫ್ಟ್ ಕೊಡ್ಲಾಗುತ್ತೆ. ಟಿ-ಶರ್ಟ್ ಜೊತೆಗೆ ಟ್ರೈನ್ ಈ ರೀತಿಯಾದಂತಹ ಟ್ರೈನ್ ಮಾಡೆಲ್ ಈ ರೀತಿಯಾದಂತಹ ಗಿಫ್ಟ್ ಅನ್ನ ಕೊಡ್ತಾರೆ. ಆದ್ರೆ ನಮ್ಮ ಮೆಟ್ರೋದಲ್ಲಿ ಯಾವುದೇ ರೀತಿಯ ಗಿಫ್ಟ್ ಇಲ್ಲ, ಯಾವುದೇ ರೀತಿಯ ಆಫರ್ ಇಲ್ಲ, ಯಾವುದೇ ರೀತಿಯಾಗಿ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು ವಿದ್ಯಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.